ನಮಸ್ಕಾರ ಪ್ರಿಯ ಸ್ನೇಹಿತರೆ, ಇಂಗ್ಲಿಷ್ನಲ್ಲಿ ಹೇಗಿದ್ದೀರಾ ಅಂತ ಕೇಳಬೇಕಾಗಿತ್ತಂದ್ರೆ ಎಷ್ಟೆಲ್ಲ ಬಗೆಯಲ್ಲಿ ನಾವು ಹೇಗಿದ್ದೀರಾ ಅಂತ ಕೇಳಬಹುದು ಅಂತೇಳಿ ನಾವು ನೋಡ್ತಾ ಹೋಗೋಣ ಬನ್ನಿ. ಮೊದಲೇದಾಗಿ ಹೌ ಆರ್ ಯು, ಹೇಗಿದ್ದೀರಾ. ಹೌ ಆರ್ ಯು ಅಂದ್ರೆ ಹೇಗಿದ್ದೀರಾ ಅಂತ ಹೇಳಿ ಅರ್ಥ. ನೆಕ್ಸ್ಟ್ ಹೌ ಇಟ್ಸ್ ಗೋಯಿಂಗ್ ಆನ್, ಏನ್ ನಡೀತಾ ಇದೆ, ಏನ್ ಸಾಗುತ್ತಿದೆ ಅಥವಾ ಏನ್ ಸುಗಮವಾಗಿದೆ, ಏನು ಸುಗಮವೇ ಅಂತ ಕೇಳ್ದಂಗೆ. ನೆಕ್ಸ್ಟ್ ಹೌ ಹ್ಯಾವ್ ಯು ಬೀನ್, ಹೌ ಹ್ಯಾವ್ ಯು ಬೀನ್, ನೀವು ಹೇಗಿದ್ದೀರಿ ಅಂತ ಕೇಳ್ತಕ್ಕಂಥ ಒಂದು ವಿಧಿ ಕೂಡ ಹೌದು. ಈ ರೀತಿನೂ ಕೇಳಬಹುದು. ಇನ್ನ ಒಂದೇನು ಹೌ ಹೌ ಆರ್ ದ ಥಿಂಗ್ಸ್, ಹೌ ಆರ್ ದ ಥಿಂಗ್ಸ್ ಅಂದ್ರೆ ಪರಿಸ್ಥಿತಿ ಹೇಗೆ ಇದೆ, ಇದು ಕೂಡ ಹೇಗಿದ್ದೀರಾ ಅನ್ನೋ ಒಂದು ಅರ್ಥವನ್ನೇ ಕೊಡುತ್ತೆ. ಹೌ ಆರ್ ದ ಥಿಂಗ್ಸ್ ಅಂತೇಳಿ. ನೆಕ್ಸ್ಟ್ ವಾಟ್ಸ್ಆಪ್, ಏನ್ ನಡೀತಾ ಇದೆ, ಹೊಸದೇನು, ವಾಟ್ಸ್ಆಪ್ ಮತ್ತೇನು ಅಂತ ಕೇಳಿದಂಗೆ. ಹೌ ಈಸ್ ಎವ್ರಿಥಿಂಗ್, ಎಲ್ಲವೂ ಹೇಗಿದೆ, ಈ ರೀತಿನೂ ಕೇಳ್ಬೋದು. ಹೌ ಈಸ್ ಎವ್ರಿಥಿಂಗ್ ಅಂತ ಕೇಳ್ಬೋದು. ಹೌ ಆರ್ ಯು ಅಂತ ಹೆಂಗೆ ಕೇಳ್ತೀವೋ ಅದೇ ಅರ್ಥವನ್ನ ಇದು ಕೊಡುತ್ತೆ. ಹೌ ಈಸ್ ಎವ್ರಿಥಿಂಗ್ ಅಂತ, ಎಲ್ಲವೂ ಹೇಗಿದೆ ಅಂತ. ಹೌ ಆರ್ ಯು ಫೀಲಿಂಗ್, ಏನ್ ನಡೀತಾ ಇದೆ ಅಥವಾ ನಿನ್ಗೆ ಹೇಗಿದ್ದೀರಾ ಅಂತ ಕೇಳ್ದಂಗೆ. ಹೌ ಆರ್ ಯುವರ್ ಫೀಲಿಂಗ್, ಹೌ ಆರ್ ಯುವರ್ ಫೀಲಿಂಗ್. ಹೌ ಈಸ್ ಲೈಫ್ ಟ್ರೀಟಿಂಗ್ ಯು, ಜೀವನ ನಿಂದು ಹೇಗೆ ಸಾಗಿದೆ, ಜೀವನವು ನಿಮ್ಮದು ಹೇಗೆ ನಡೀತಾ ಇದೆ ಅಂತ ಕೇಳಿದಂಗೆ. ಓಕೆ, ಆರ್ ಯು ಡೂಯಿಂಗ್ ಓಕೆ, ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದಂಗೆ. ಇದ್ರ ಕನ್ನಡ ಅರ್ಥ ಜಾಸ್ತಿ ಇಂಟೆನ್ಷನ್ ಏನು, ಎಲ್ಲವೂ ಅರ್ಥ ಒಂದೇ, ಹೇಗಿದ್ದೀರಾ ಅಂತ ಅರ್ಥ ಅಷ್ಟೇ. ಕೇಳ್ತಕ್ಕಂಥ ಇಂಗ್ಲೀಷ್ನಲ್ಲಿ ಕೇಳ್ತಕ್ಕಂಥ ವಿಧಿ ಬೇರೆ, ಬಟ್ ಕನ್ನಡದಲ್ಲಿ ಒಂದೇ ಅರ್ಥ, ಹೇಗಿದ್ದೀರಾ ಅಷ್ಟೇ. ಓಕೆ, ಹೌ ಯು ಡೂಯಿಂಗ್ ಓಕೆ, ಹೌ ಯು ಡೂಯಿಂಗ್ ಓಕೆ ಅಂತಂದ್ರೆ ಸೇಮ್ ಅರ್ಥ. ಅಥವಾ ಹೌ ಆರ್ ಯು ಡೂಯಿಂಗ್ ಓಕೆ, ಇದು ಕೂಡ ಓಕೆ, ಇದೇ ರೀತಿ ಅರ್ಥವನ್ನು ಕೊಡುತ್ತೆ. ವಾಟ್ಸ್ ನ್ಯೂ ಥಿಂಗ್ ವಿತ್ ಯು, ವಾಟ್ಸ್ ನ್ಯೂ ವಿತ್ ಯು, ಮತ್ತೇನು ಹೊಸದು ಅಂತ ಕೇಳ್ದಂಗೆ. ಯು ಡೂಯಿಂಗ್ ವೆಲ್, ಯು ಡೂಯಿಂಗ್ ವೆಲ್ ಅಂತ ಕೇಳಿದ್ರೆ ಆರಾಮಿದ್ದೀರಾ ಅಂತ ಕೇಳ್ದಂಗೆ ಅಷ್ಟೇ, ಚೆನ್ನಾಗಿದ್ದೀರಾ ಆರಾಮಿದ್ದೀರಾ ಅಂತ ಕೇಳ್ದಂಗೆ. ಹೌ ಆರ್ ದ ಥಿಂಗ್ಸ್ ಗೋಯಿಂಗ್ ಆನ್, ವಿಷಯ ಏನು ನಡೀತಾ ಇದೆ, ಹೇಗಿದ್ದೀರಾ ಅಂತ ಕೇಳ್ದಂಗೆ. ಹೌ ಈಸ್ ಯುವರ್ ಡೇ, ನಿಮ್ಮ ದಿನ ಹೇಗಿದೆ ಅಂತ ಕೇಳ್ದಂಗೆ. ಎವ್ರಿಥಿಂಗ್ ಈಸ್ ಗುಡ್, ಎಲ್ಲವೂ ಸರಿಯಾಗಿದೆಯಾ ಅಂತ ಕೇಳ್ದಂಗೆ. ಇದರ ಅರ್ಥ ಇಷ್ಟು ಬಗೆಯಾಗಿ ನೀವು ಹೇಗಿದ್ದೀರಾ ಅಂತ ಕೇಳಕ್ಕೆ ಇಂಗ್ಲೀಷಲ್ಲಿ ಇಷ್ಟೆಲ್ಲ ಬಗೆಗಳನ್ನು ಬಳಸ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದು ಬಳಸಿದರೂ ಕೂಡ ಅದರ ಅರ್ಥ ಸೇಮು. ನೀವು ಹೇಗಿದ್ದೀರಾ, ಹೌ ಆರ್ ಯು ಅಂತ ಕೇಳ್ದಂಗೆ ನೀವು ಕೂಡ ಇದರಲ್ಲಿ ಯಾವುದಾದ್ರೂ ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಒಳ್ಳೆ ಸ್ಪೀಚಲ್ಲಿ ಯಾರಾದರೂ ಹೊಸದಾಗಿ ಭೇಟಿ ಆದಾಗ ಇಂಥವುಗಳನ್ನು ಬಳಸ್ತಾ ಹೋಗಿ ನಿಮ್ಮ ಇಂಗ್ಲೀಷನ್ನು ಅಡ್ವಾನ್ಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಕಾಮೆಂಟನ್ನು ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಮಸ್ಕಾರ.